ಶೋಷಿತರು ದಮನಿತರ ಗಟ್ಟಿ ಧ್ವನಿ, ಹುಟ್ಟು ಹೋರಾಟಗಾರ, ಛಲದಂಕ ಮಲ್ಲ, ಹಿಂದುಳಿದವರು ದಲಿತರ ಶ್ರೇಯಸ್ಸಿಗೆ ಪಣ, ರೈತರಿಗಾಗಿ ಇಡೀ ಜೀವನವೇ ಮುಡಿಪು, ನೊಂದವರಿಗಾಗಿ 5 ದಶಕಗಳ ನಿರಂತರ ಸೇವೆ. ಯಡಿಯೂರಪ್ಪ 50 ವರ್ಷಗಳ ಹೋರಾಟದ ಸಾರ್ಥಕ ಬದುಕು. ಇದೇ ಈ ಹೊತ್ತಿನ ವಿಶೇಷ. ದೀನಬಂಧು ಯಡಿಯೂರಪ್ಪ. ನಾನು ಚೈತ್ರ ವಿಶ್ವನಾಥ್. ಯಡಿಯೂರಪ್ಪ ಇದು ಒಂದು ಹೆಸರಲ್ಲ, ಒಂದು ಮಹಾನ್ ಶಕ್ತಿ. ಯಡಿಯೂರಪ್ಪ ಗುಡುಗಿದ್ರೆ ವಿಧಾನಸೌಧ ನಡುಗುತ್ತೆ ಅನ್ನೋದು ಕರ್ನಾಟಕ ರಾಜ್ಯದಲ್ಲಿ ಜನಪ್ರಿಯವಾದ ಘೋಷಣೆ. ಬಡವರು ದೀನ ದಲಿತರ ಶ್ರೇಯೋಭಿವೃದ್ಧಿಗಾಗಿ ದುಡಿದು ಹಾಗೂ ದುಡಿಯುತ್ತಿರುವ ದಣಿವರಿಯದ ಮಹಾನ್ ಚೇತನ. ಛಲಕ್ಕೆ ಸವಾಲು ಹಾಕಿ ಗೆಲ್ಲೋ ಛಲದಂಕಮಲ್ಲ. ತಮ್ಮ ಬದುಕಿನುದ್ದಕ್ಕೂ ಹೋರಾಟವನ್ನೇ ಉಸಿರಾಗಿಸಿಕೊಂಡಿದ್ದ ಈ ಮಹಾನ್ ಚೇತನ ಜನರಿಗಾಗಿ ಹೋರಾಟಕ್ಕಿಳಿದು ಈಗ ಬರೋಬ್ಬರಿ 50 ವರ್ಷಗಳೇ ಸಂದಿವೆ. ಯಡಿಯೂರಪ್ಪ ಎಂಬ ಹೆಸರನ್ನು ನಾನು ಕಾನೂನಿನ ಮೂಲಕ ರಾಷ್ಟ್ರವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಅಖಂಡತೆಯನ್ನು ಹೊಂದಿದ್ದೇನೆಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ದೇವರ ಹೆಸರಿನಲ್ಲಿ ಮತ್ತು ರೈತರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಬೂಕನಕೆರೆ ಸಿದ್ದಲಿಂಗಪ್ಪ ಯಡಿಯೂರಪ್ಪ ಸಕ್ಕರೆ ನಾಡು ಮಂಡ್ಯದಲ್ಲಿ ಹುಟ್ಟಿ ಹಳೆ ಮೈಸೂರು ಪ್ರಾಂತ್ಯದಲ್ಲೆಲ್ಲ ಓಡಾಡುತ್ತಾ ಬದುಕು ಮತ್ತು ಹೋರಾಟದ ಪಟ್ಟು ಕಲಿತು ಮಲೆನಾಡು ಶಿವಮೊಗ್ಗವನ್ನ ಕರ್ಮಭೂಮಿಯಾಗಿ ಮಾಡಿಕೊಂಡವರು. ಹೋರಾಟ ಹೋರಾಟ ಹೋರಾಟ, ಜೀವನದುದ್ದಕ್ಕೂ ಹೋರಾಟವನ್ನೇ ಮಂತ್ರವಾಗಿಸಿಕೊಂಡು ರಾಜ್ಯದ ಮನೆ ಮನ ತಲುಪಿದವರು. ಬಂಡಾಯವನ್ನೇ ರಕ್ತಗತವಾಗಿಸಿಕೊಂಡ ರೈತರು, ಬಡವರು, ದಲಿತರು, ಹಿಂದುಳಿದವರ ಮನೆ ಮನದಲ್ಲಿ ನೆಲೆಯೂರಿದ ದಿಟ್ಟ ನಾಯಕ. ಕರ್ನಾಟಕ ರಾಜಕೀಯ ಚರಿತ್ರೆಯಲ್ಲಿ ಅಚ್ಚಳಿಯದ ಹೆಸರು ಈ ಯಡಿಯೂರಪ್ಪ. ನಿಜಲಿಂಗಪ್ಪ, ದೇವರಾಜ್ ಅರಸು, ರಾಮಕೃಷ್ಣ ಹೆಗಡೆ, ಸಿದ್ದರಾಮಯ್ಯ ಹೆಸರಲ್ಲೂ ಇರದ ದಾಖಲೆ ಇವರ ಹೆಸರಲ್ಲಿದೆ. ನಾಲ್ಕು ಬಾರಿ ಕರ್ನಾಟಕದ ಸಿಎಂ ಆಗಿ ದಾಖಲೆ ಬರೆದಿದ್ದಾರೆ. ತಳಮಟ್ಟದಿಂದ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಕೊನೆಗೆ ಸಿಎಂ ಆಗುವವರೆಗೆ ದಣಿವರಿಯದೆ ಜನಸೇವೆಯನ್ನ ಉಸಿರಾಗಿಸಿಕೊಂಡಿದ್ದವರು. ಕರ್ನಾಟಕದ ಮಟ್ಟಿಗೆ ಛಲ ಹಾಗೂ ಹೋರಾಟದ ಮೂಲಕವೇ ಸಾರ್ವಜನಿಕ ಜೀವನದಲ್ಲಿ ವಿಶಿಷ್ಟವಾಗಿ ಗುರುತಿಸಿಕೊಂಡ ಜನನಾಯಕರ ಪೈಕಿ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಅಗ್ರಗಣ್ಯರು. 1981ರಲ್ಲಿ ಜನಸಂಘದ ತಾಲೂಕು ಅಧ್ಯಕ್ಷರಾಗಿದ್ದ ವೇಳೆ ಕೂಲಿಗಾಗಿ ಕಾಳು ಯೋಜನೆಯ ಅವ್ಯವಹಾರದ ವಿರುದ್ಧ ಹೋರಾಟ ನಡೆಸಿದರು. ಅಲ್ಲದೆ ಜೀತ ಮುಕ್ತರಾದವರಿಗೆ ಪುನರ್ವಸತಿ ಕಲ್ಪಿಸಲು ಶಿಕಾರಿಪುರದಿಂದ ಶಿವಮೊಗ್ಗದವರೆಗೆ ಪಾದಯಾತ್ರೆ ನಡೆಸಿದರು. ಸತತ 3 ದಿನಗಳ ಧರಣಿ ನಡೆಸಿ 1700 ಮಂದಿ ಜೀತ ಮುಕ್ತರಾದವರಿಗೆ ವಸತಿ ಕಲ್ಪಿಸಲು ಕಾರಣವಾದರು. ಈ ಹೋರಾಟ ಯಡಿಯೂರಪ್ಪನವರಲ್ಲಿದ್ದ ಒಬ್ಬ ಅಪ್ಪಟ ಹೋರಾಟಗಾರನನ್ನ ಪರಿಚಯಿಸಿತ್ತು. ಅಂದು ಇವರ ಹೋರಾಟ ಕೇವಲ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾತ್ರವಲ್ಲ, ಇಡೀ ರಾಜ್ಯದಲ್ಲೂ ಗಮನ ಸೆಳೆದಿತ್ತು. ಸಂಘದಲ್ಲಿದ್ದುಕೊಂಡೇ ಇವರು ಮಾಡ್ತಿದ್ದ ಹೋರಾಟ ಎಲ್ಲರ ಗಮನ ಸೆಳೆತಿತ್ತು. ಆ ಸಮಯದಲ್ಲಿ ಜನಸಂಘದ ಅಗ್ರ ನಾಯಕರಾಗಿದ್ದ
ಅಟಲ್ ಬಿಹಾರಿ ವಾಜಪೇಯಿ ಅವರು ಖುದ್ದು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರಕ್ಕೆ ಭೇಟಿ ಕೊಟ್ಟಿದ್ದು ಯಡಿಯೂರಪ್ಪನವರ ಉತ್ಸಾಹವನ್ನ ದುಪ್ಪಟ್ಟು ಮಾಡಿತ್ತು. ಅಂದಿನಿಂದ ರಾಜಾಹುಲಿ ಹೋರಾಟ ಮತ್ತೊಂದು ಮಜಲು ತಲುಪಿಯಾಗಿತ್ತು. ಎಂಬತ್ತರ ದಶಕದಲ್ಲಿ ಭಾರತೀಯ ಜನಸಂಘ ಬಿಜೆಪಿ ಪಕ್ಷವಾಗಿ ರೂಪುಗೊಂಡಾಗ ರಾಜ್ಯದಲ್ಲಿ ಬಿಜೆಪಿ ಪಕ್ಷಕ್ಕೆ ಆಗಿನ್ನೂ ಗಟ್ಟಿ ನೆಲೆ ಇರಲಿಲ್ಲ. ಶಾಸಕ, ಸಂಸದರಿರಲಿ, ಸ್ಥಳೀಯ ಮಟ್ಟದಲ್ಲಿ ಪಕ್ಷ ಸಂಘಟನೆ ಮಾಡಲು ಕಾರ್ಯಕರ್ತರೂ ಸಹ ಇಲ್ಲದ ಪರಿಸ್ಥಿತಿ ಇತ್ತು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದ ಅದೇ ಪಕ್ಷ 2008ರ ವೇಳೆಗೆ ಕೇವಲ 3 ದಶಕಗಳ ಅಂತರದಲ್ಲಿ ರಾಜ್ಯದ ಚುಕ್ಕಾಣಿ ಹಿಡಿಯುವಷ್ಟರ ಮಟ್ಟಿಗೆ ಬೆಳೆದಿದೆ ಎಂದ್ರೆ ಅದು ಸಾಮಾನ್ಯವಾದ ವಿಚಾರ ಅಲ್ವೇ ಅಲ್ಲ. ಅಂದಿನಿಂದ ಇಂದಿನವರೆಗೂ ಬಿಜೆಪಿಯ ಈ ಯಶಸ್ಸಿನ ಹಿಂದಿದ್ದ ಏಕೈಕ ಹೆಸರು ಅಂದ್ರೆ ಬಿಎಸ್ ಯಡಿಯೂರಪ್ಪ. ಆರ್ಎಸ್ಎಸ್ ಮೂಲಕ ಬಿಜೆಪಿ ಪ್ರವೇಶಿಸಿ 1983ರ ವಿಧಾನಸಭಾ ಚುನಾವಣೆಯಲ್ಲಿ ಶಿಕಾರಿಪುರದಿಂದ ಸ್ಪರ್ಧಿಸಿ ವಿಧಾನಸೌಧ ಪ್ರವೇಶಿಸಿದ ಅವರು ನಂತರ ಹಿಂತಿರುಗಿ ನೋಡಿದ್ದೇ ಇಲ್ಲ. ಈ ಮಹಾನ್ ನಾಯಕ ಸಮಾಜದ ಸೇವೆಗೆ ಅಂತಾನೆ ನಿಂತು ಈಗ ಬರೋಬ್ಬರಿ 50 ವರ್ಷಗಳು. ಹಿಂದುಳಿದ ಮತ್ತು ದಲಿತರ ಬದುಕಿಗೆ ಬಿಎಸ್ವೈ ಬುನಾದಿ. ತಳ ಸಮುದಾಯದ ಜನರ ಕಣ್ಣೀರು ಒರೆಸಿದ ಧೀಮಂತ. ಅಧಿಕಾರದಲ್ಲಿ ಇರ್ಲಿ ಇಲ್ಲದಿರ್ಲಿ ಇವರದ್ದು ಸದಾ ಒಂದೇ ಭಾವನೆ, ಸಮಾಜದ ತಳಮಟ್ಟದ ಹಿಂದುಳಿದ ಜನರ ಶ್ರೇಯೋಭಿವೃದ್ಧಿ. ಇದಕ್ಕಾಗಿಯೇ ಇವರು ಜೀವನದುದ್ದಕ್ಕೂ ನಡೆಸಿರೋ ಹೋರಾಟಗಳಿಗೆ ಲೆಕ್ಕವೇ ಇಲ್ಲ. ಮಂಡ್ಯದಿಂದ ಶಿಕಾರಿಪುರ ಸೇರಿದ ಯಡಿಯೂರಪ್ಪ ರಾಜಕೀಯಕ್ಕೆ ಎಂಟ್ರಿ ಕೊಡೋದಕ್ಕಿಂತಲೂ ಮುಂಚಿನಿಂದಲೇ ಹೋರಾಟಗಳನ್ನ ಆರಂಭಿಸಿದ್ರು. ರೈತರು, ದಲಿತರು, ಕೂಲಿ ಕಾರ್ಮಿಕರು, ಹಿಂದುಳಿದ ಸಮುದಾಯಗಳಿಗೆ ಏನೇ ಸಮಸ್ಯೆಯಾದ್ರೂ ಸೈಕಲ್ ಏರಿ ಹೊರಟೇ ಬಿಡ್ತಿದ್ರು. ಯಡಿಯೂರಪ್ಪ ಸಿಎಂ ಆಗಿದ್ದ ಅವಧಿಯಲ್ಲೂ ಹಿಂದುಳಿದ ವರ್ಗಗಳು ಮತ್ತು ದಲಿತರ ಔನ್ನತ್ಯಕ್ಕಾಗಿ ವಿವಿಧ ಯೋಜನೆಗಳನ್ನ ಜಾರಿಗೆ ತಂದಿದ್ರು. ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗದೆ ಎಲ್ಲಾ ವರ್ಗಗಳ ಸಬಲೀಕರಣಕ್ಕಾಗಿ ಶ್ರಮಿಸಿದ ಪ್ರಭಾವಿ ಜನನಾಯಕ. ಕಡು ಬಡತನ ಮತ್ತು ಕಷ್ಟದ ಹಿನ್ನೆಲೆಯಿಂದ ಬಂದ ಅವರು ಶೋಷಿತ ವರ್ಗಗಳ ನೋವಿಗೆ ಸ್ಪಂದಿಸುವ ಹಲವು ಯೋಜನೆಗಳನ್ನ ಜಾರಿಗೆ ತಂದಿದ್ರು. ಈ ಮೂಲಕ ದೀನ ದಲಿತರ ನಾಯಕ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಯಡಿಯೂರಪ್ಪವ್ರನ್ನ ಬಗ್ಗೆ ನಾನು ಹೇಳ್ತಾ ಹೋದ್ರಿಗಿನ ಬಿಡಿ ಬಿಡಿಯಾಗಿ ಹೇಳೋದಕ್ಕಿಂತ ಎಲ್ಲ ಸೇರಿ ಹೇಳೋದು ಒಳ್ಳೆಯದಾಗುತ್ತೆ. ಹಾಗೆ ಯಡಿಯೂರಪ್ಪವರು ಅದು ಒಬ್ಬ ದೊಡ್ಡ ನಾಯಕ. ನಮ್ಮ ಹಿಂದುಳಿದಂಥ ಎಲ್ಲ ಜಾತಿಗಳಿಗೆ ಒಂದು ಸಮಾನ ಮನಸ್ಕಾರದಿಂದ ಕೊಟ್ಟಂಥ ಒಬ್ಬ ಧೀಮಂತ ನಾಯಕ, ದನಿವರ ಒಬ್ಬ ನಾಯಕ. ನಾನು ಅನೇಕ ಬಾರಿನ ಅವ್ರನ್ನ ಹೊಗಳಕ್ಕಲ್ಲ, ಅವ್ರು ಯಾವತ್ತೂ ಕೂಡ ನಾನು 17ನೇ ಶತಮಾನದಲ್ಲೇ ಬಸವಣ್ಣವ್ರಿಗೆ ಹೋಲಿಸ್ತಿರ್ತೀನಿ. ಅಂದರೆ ಬೇಕಂತ ಹೇಳಲ್ಲ, ಅವ್ರೇನು ಮುಖ್ಯಮಂತ್ರಿಗಳಾಗಿದ್ದಾರ, ನನಗೇನು ಒಂದು ಹುದ್ದೆ ಕೊಡ್ತಾರನ್ನಂಥದ್ದಲ್ಲ. ಅವತ್ತು ಇದು ಸನ್ಮಾನ, ಅವತ್ತಿನ ಕಾಲದಲ್ಲಿ 17ನೇ ಶತಮಾನದಲ್ಲಿ ಬಸವಣ್ಣವರು ಎಲ್ಲ ಜಾತಿಯ ಧರ್ಮೀಯರಿಗೆ ಯಾವ ರೀತಿಯಲ್ಲಿ ಒಂದು ನ್ಯಾಯವನ್ನು ಒದಗಿಸ್ಕೊಟ್ರು, ಆ ರೀತಿಯಲ್ಲಿ ನಮ್ಮೆಲ್ಲ ಸಮುದಾಯಗಳನ್ನು ನೋಡ್ರಿ. 4 ಮಂದಿ ಮಂತ್ರಿಗಳ್ರಿ, 4 ಮಂದಿ ಮಂತ್ರಿಗಳನ್ನ ಎಸ್ ಟಿಗಳು ಮಾಡ್ತಾನ್ರಿ, 4 ಮಂದಿ ಎಸ್ ಟಿಗಳನ್ನ ಮಾಡ್ತಾನೆ. ಇವತ್ತು ಯಾವ ಸರ್ಕಾರದಲ್ಲಿ 4 ಮಂದಿ ಮಂತ್ರಿಗಳು ಇದ್ದಾರೆ ನೋಡ್ರಿ. ಹಿಂದುಳಿದಂಥ ಜಾತಿಗಳಲ್ಲಿ ಸುಮಾರಾಗಿ ನಾನು 34 ಮಂದಿ ಮಂತ್ರಿಗಳು ಕುಂತ್ರೆ
ಆ ಥರ 17 ಮಂದಿ ರೀ ನಾವು ಎಲ್ಲರಿಗೂ ಹಿಂದುಳಿದಂಥ ಜಾತಿಯವರು, SC ST ಜನಾಂಗದವರು, ಬ್ಯಾಕ್ವರ್ಡ್ಸ್ ಎಲ್ಲ 17 ಮಂದಿ ರೀ. ಕ್ಯಾಬಿನೆಟಲ್ಲಿ ನೋಡಿದ್ರೆ ನಾವೇ ಜಾಸ್ತಿ ಕಾಣ್ತೀವಿ. ಅಷ್ಟೊಂದು ದೊಡ್ಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರ ಬಗ್ಗೆ ಹೇಳ್ತಾ ಹೋದ್ರಿಂದ ನಾನು ಭಾಳಷ್ಟು ಸಾರಿ ಅವ್ರ ಎಲ್ಲ ವಿಚಾರಗಳನ್ನು ಕೂಡ ಹಂಚ್ಕೊಂಡಿದ್ದೀನಿ. ಅವ್ರ ಕುಟುಂಬಸ್ಥರ ಜೊತೆಲಿ ಎಷ್ಟು ಹಂಚ್ಕೊಂಡಿದ್ದಾನೋ ಅದರಲ್ಲಿ 0.5% ಕೂಡ ನಾನು ಅವ್ರ ವಿಷಯಗಳನ್ನು ಹಂಚ್ಕೊಂಡಂಥ ಕೆಲಸ ಸನ್ಮಾನ್ಯ ಯಡಿಯೂರಪ್ಪರು ಮಾಡಿದ್ದಾರೆ. ನನ್ನ ಸೌಭಾಗ್ಯ. ಪರಿಶಿಷ್ಟ ಜಾತಿಯ ಫಲಾನುಭವಿಗಳಿಗಾಗಿ ರಾಜ್ಯದಾದ್ಯಂತ 9 ಲಕ್ಷ ಮನೆಗಳನ್ನು ನಿರ್ಮಿಸುವ ಬೃಹತ್ ಯೋಜನೆಯನ್ನ ಮುಖ್ಯಮಂತ್ರಿ ಆಗಿದ್ದಾಗ ಘೋಷಿಸಿದರು. ಹಿಂದುಳಿದ ವರ್ಗಗಳ ಮೇಲಿನ ಟೀಕೆಗಳನ್ನು ಹೋಗಲಾಡಿಸಲು ಮತ್ತು ಅವರ ಆರ್ಥಿಕ ಪ್ರಗತಿಗಾಗಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮತ್ತು ಆದಿಜಾಂಬವ ನಿಗಮಕ್ಕೆ ಹೆಚ್ಚುವರಿ 300 ಕೋಟಿ ಅನುದಾನ ನೀಡಿದರು. ಇವತ್ತು ನಾನು ಯಡಿಯೂರಪ್ಪವ್ರನ್ನ ಅವತ್ತು ಕಂಡಂಥ ಯಡಿಯೂರಪ್ಪರು ಅವತ್ತು ಮುಖ್ಯಮಂತ್ರಿ ಆದಮೇಲೆ ವಾಲ್ಮೀಕಿ ಜಯಂತಿ ಕೇಳಿದರೆ ವಾಲ್ಮೀಕಿ ಜಯಂತಿ ಕೊಟ್ಟಾನ. ಇವತ್ತು ಜೊತೆಲಿ ನಮ್ಮ ಎಲ್ಲ ಪರಿಶಿಷ್ಟ ವರ್ಗಗಳ ವಾಲ್ಮೀಕಿ ಸಮುದಾಯದ ಮಕ್ಕಳು ಎಲ್ಲರಿಗೂ ಕೂಡ ಅವ್ರಿಗೆ ಒಳ್ಳೆ ಶಿಕ್ಷಣ ಬೇಕಂದ್ರೆಗಿನ ಮಕ್ಕಳೆಲ್ಲರೂ ಕೂಡ ಹಾಸ್ಟೆಲ್ಗಳಲ್ಲಿ ಓದ್ತಿದ್ರೆ ಅವ್ರಿಗೆ ಹಾಸ್ಟೆಲ್ ಜೊತೆ ಸಾಲಿ ಕೂಡ ಮಾಡಬೇಕನ್ನಂಥ ಒಂದು ತೀರ್ಮಾನವನ್ನು ಕೂಡ ತೊಗೊಂಡಂಥ ಕೆಲಸ ಮಾಡಿದರು. ಆಮೇಲೆ ನಂತರ ದಿನಗಳಲ್ಲಿ ನಾನು ಕೇಳಿದಂಥ ಮಾತು ಏನಂದ್ರೆಗಿನ ಇದನ್ನ ಏನನ್ನ ಮಾಡಿ ಈ ಸಮುದಾಯಗಳಿಗೆ ಒಂದು ಮಿನಿಸ್ಟ್ರಿ ಆಗಬೇಕು, ಒಂದು ಸಚಿವಾಲಯ ಆಗಬೇಕಂದ್ರೆ ಒಂದು ಸಚಿವಾಲಯವನ್ನು ಮಾಡೋಂಥ ಕೆಲಸ ಮಾಡಿದರು. ನಂತರ ದಿನಗಳಲ್ಲಿ ಮೀಸಲಾತಿ ಮಾಡಬೇಕಂದ್ರೆ ಮೀಸಲಾತಿ ಮಾಡೋಂಥ ಕೆಲಸ ಮಾಡಿದರು. ಇವತ್ತು 3% ಇತ್ತು, 7% ಮೀಸಲಾತಿ ಮಾಡೋಂಥ ಕೇಳಿ ಇಡೀ ರಾಜ್ಯದಲ್ಲಿ ವಾಲ್ಮೀಕಿ ಜನಾಂಗಕ್ಕೆ ಸಮುದಾಯ ಭವನಗಳು ಇರಬೇಕು. ಅವ್ರು ಇರೋದ್ರಿಂದ ಒಳ್ಳೇದಾಗುತ್ತೆ ಅಂದ್ರಿಗಿನ ಇಡೀ ರಾಜ್ಯದಲ್ಲಿ 5 ಕೋಟಿ ರೂಪಾಯಿ 10 ಕೋಟಿ ರೂಪಾಯಿ ವಾಲ್ಮೀಕಿ ಸಮುದಾಯ ಭವನಗಳನ್ನು ಕೊಡಿಸೋಂಥ ಕೆಲಸ. ಕಳೆದ 50 ವರ್ಷಗಳಿಂದ ಯಡಿಯೂರಪ್ಪ ಅವರು ದಲಿತ ಕೇರಿಗಳಿಗೆ ಭೇಟಿ ಕೊಟ್ಟು ಅವರೊಂದಿಗೆ ಸಹಭೋಜನ ಮಾಡುವ ಮೂಲಕ ಸಾಮಾಜಿಕ ಸಮಾನತೆಯ ಸಂದೇಶ ಸಾರಿದ್ರು. ವಿವಿಧ ಹಿಂದುಳಿದ ಸಮುದಾಯಗಳ ಸರ್ವತೋಮುಖ ಏಳಿಗೆಗಾಗಿ ಪ್ರತ್ಯೇಕ ಅಭಿವೃದ್ಧಿ ನಿಗಮ, ಪ್ರಾಧಿಕಾರ ಮತ್ತು ನಿಗಮಗಳನ್ನು ಸ್ಥಾಪಿಸಿದ್ರು. ಯಡಿಯೂರಪ್ಪನವರು ತಮ್ಮ ವೃತ್ತಿ ಜೀವನವನ್ನ ಮೊದಲು ಆರಂಭಿಸಿದ್ದೇ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಗುಮಾಸ್ತರರಾಗಿ. ಹೀಗಾಗಿ ಇದು ಶೋಷಿತರ ಬಗ್ಗೆ ಅವರಿಗಿದ್ದ ಕಾಳಜಿಗೆ ಅಡಿಪಾಯವಾಗಿತ್ತು. ನಾನು ಯಾವಾಗಲೂ ಕೂಡ ಯಡಿಯೂರಪ್ಪನವ್ರ ಬಗ್ಗೆ ವಿಶೇಷವಾದ ಗೌರವ ನನಗೆ. ಯಾಕಂದ್ರೆ ಅವರೊಂದು ಮಾತು ಹೇಳ್ತಾ ಇದ್ರು, ಕೊಟ್ಟ ಕುದುರೆಯನ್ನು ಏರದೇ ಇರುವವನು ಶೂರನೂ ಅಲ್ಲ ತೀರನೂ ಅಲ್ಲ ಅಂತೇಳಿ. ಅದರ ಅರ್ಥ ಏನಂತ ಹೇಳಿದರೆ, ಯಾರಿಗಾದರೂ ಅಧಿಕಾರ ಸಿಕ್ಕಿದ್ರೆ ಅದನ್ನು ಅನುಷ್ಠಾನ ಮಾಡುವಾಗ ಅವನ ಕ್ಷಮತೆ, ಅವನ ಬುದ್ಧಿವಂತಿಕೆ, ಅವನ ತಾಕತ್ತು ಪ್ರದರ್ಶನ ಆಗುತ್ತೆ. ಹಾಗಾಗಿ ಕೊಟ್ಟ ಅಧಿಕಾರವನ್ನು ಬಳಸಿಕೊಂಡು ಕೆಲಸಗಳನ್ನು ಮಾಡಬೇಕು ಅಂತ ಯಡಿಯೂರಪ್ಪನವರು ಹೇಳ್ತಾ ಇದ್ರು. ಇವತ್ತು ರಾಜಕಾರಣ ಬೇರೆ ಬೇರೆ ಕಾರಣಕ್ಕೋಸ್ಕರ ಹಣವೂ ಸೇರಿದಂತೆ, ಜಾತಿಯೂ ಸೇರಿದಂತೆ, ಧರ್ಮವೂ ಸೇರಿದಂತೆ ಬೇರೆ ಬೇರೆ ಕಾರಣಕ್ಕೆ ತನ್ನದೇ ಆದ ಚೌಕಟ್ಟಿನಲ್ಲಿ ಹೆಜ್ಜೆ ಇಡ್ತಿರುವಾಗ ಸಾಮಾನ್ಯ ದುಡಿದುಣ್ಣುವ ಜನರ, ಯಾರಿಗೆ ಹಕ್ಕುಪತ್ರಗಳಿಲ್ಲ, ಯಾರಿಗೆ ಕುಡಿಲಿಕ್ಕೆ ನೀರಿಲ್ಲ, ಯಾರಿಗೆ ನಡೀಲಿಕ್ಕೆ ದಾರಿ ಇಲ್ಲ, ಇಂಥ ಸಮಸ್ಯೆಗಳನ್ನು ಅಧ್ಯಯನ ಮಾಡಿಕೊಂಡು ಆ ಜನರ ಮೂಲಕ ಹೋರಾಟವನ್ನು ಮಾಡಿ ಸಮಾಜವನ್ನು ಸಂಘಟನೆ ಮಾಡುವಂಥ ಶಕ್ತಿ ಯಡಿಯೂರಪ್ಪನವರನ್ನು ಬಿಟ್ಟರೆ ಇತ್ತೀಚಿನ ದಿನಗಳಲ್ಲಿ ನಾನು ಬೇರೆ ಕಂಡಂಥ ಉದಾಹರಣೆಗಳು ಇಲ್ಲ. ಇಷ್ಟಕ್ಕೆ
ಯಡಿಯೂರಪ್ಪರವರು ಸೀಮಿತವಾಗಲಿಲ್ಲ. ಕೊಳಗೇರಿಗಳ ಜನರ ಬದುಕು ಉಜ್ವಲಗೊಳಿಸುವ ಸಲುವಾಗಿ ಮೊಟ್ಟ ಮೊದಲ ಬಾರಿಗೆ ಯೋಜನೆಗಳನ್ನ ಜಾರಿಗೆ ತಂದರು. ಕೊಳಗೇರಿಗಳಲ್ಲಿ ಬಹುಮಹಡಿ ಕಟ್ಟಡಗಳನ್ನ ನಿರ್ಮಿಸಿ ದಶಕಗಳಿಂದ ಗುಡಿಸಲಲ್ಲೇ ವಾಸಿಸ್ತಾ ಇದ್ದವರನ್ನ ಮೊದಲ ಬಾರಿಗೆ ಆರ್ಸಿಸಿ ಕಟ್ಟಡಕ್ಕೆ ಕರೆತಂದ್ರು. ಗ್ರಾಮಗಳ ಅಭಿವೃದ್ಧಿಗಾಗಿ ಸುವರ್ಣ ಗ್ರಾಮ ಯೋಜನೆ, ಭಾಗ್ಯಲಕ್ಷ್ಮಿ ಯೋಜನೆ, ಸಂಧ್ಯಾ ಸುರಕ್ಷಾ, ವಾಜಪೇಯಿ ಆರೋಗ್ಯ ಸೇವೆ ಯೋಜನೆ, ಶಾಲಾ ಮಕ್ಕಳಿಗೆ ಉಚಿತ ಸೈಕಲ್ ಯೋಜನೆ ಜಾರಿ ಮಾಡಿದರು. ಈ ಮೂಲಕ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದುಕೊಂಡರು. ಸಾಮಾನ್ಯ ಬಡವರ ತೊಟ್ಟಿಲಿಲ್ಲದಿರುವಂಥ, ಗುಡಿಸಲಿರುವಂಥ ಸಾಮಾನ್ಯ ಬಡವರಲ್ಲಿ ಮನೆಯಲ್ಲಿ ಹುಟ್ಟಿದಂಥ ಒಂದು ಹೆಣ್ಣು ಮಗು, ಆ ಹೆಣ್ಣು ಮಗುವಿಗೆ ಅಂತ ಹೆಣ್ಣು ಮಗು ಅಂದಾಗ ನೋವು ಅನ್ನುವಂಥ ದಿನಗಳಲ್ಲಿ ಅವಳನ್ನ ಭಾಗ್ಯಲಕ್ಷ್ಮಿ ಮಾಡ್ತೇವೆ, ಅವಳನ್ನ 1ನೇ ತರಗತಿಯಿಂದ ಅವಳಿಗೆ ಫೀಸಲ್ಲಿ ಉಚಿತ ಶಿಕ್ಷಣ ಕೊಡ್ತೇವೆ, ಅವಳು 18 ವರ್ಷ ತುಂಬುವಾಗ ಅವಳಿಗೆ 1 ಲಕ್ಷ ರೂಪಾಯಿ ಕೊಟ್ಟು ಅವಳನ್ನ ಸಮಾಜದಲ್ಲಿ ಭಾಗ್ಯಲಕ್ಷ್ಮಿ ಅಂತ ಮಾಡ್ತೇವೆ ಅನ್ನುವಂಥ ಕಲ್ಪನೆಗಳಿದೆಯಲ್ಲ, ಅದು ಯಡಿಯೂರಪ್ಪನ ಆಡಳಿತದಲ್ಲಿ ಆಗಿತ್ತು. ಗದ್ದೆಯಲ್ಲಿ ಬಿಸಿಲಲ್ಲಿ ಕೂಲಿ ಮಾಡುವಂಥ ಒಬ್ಬ ಕಡು ಬಡವನಿಗೆ, ಚಂದಿ ತೆಗೆಯುವವನಿಗೆ, ಮೀನು ಹಿಡಿಯುವವನಿಗೆ, ಗಾರೆ ಮಾಡುವವನಿಗೆ, ಆಟೋ ರಿಕ್ಷಾ ಡ್ರೈವರಿಗೆ ಸಂಧ್ಯಾ ಸುರಕ್ಷೆಯನ್ನು ಜಾರಿಗೆ ತಂದು ಆ ಬಡವರಿಗೆ ತನ್ನ ಸಂಧ್ಯಾ ಕಾಲದಲ್ಲಿ ಪಿಂಚಣಿ ಅನ್ನುವಂಥ ಶಬ್ದ ಕೊಟ್ಟು ಅವರಿಗೆ ಬದುಕಿನಲ್ಲಿ ಶಕ್ತಿ ಕೊಟ್ಟಿರುವುದಿದೆ, ಅದು ಯಡಿಯೂರಪ್ಪನಿಂದ ಮಾತ್ರ ಸಾಧ್ಯ ಅಂತ ನಾನು ಅನಿಸುತ್ತೆ. ಹೀಗೆ ಹತ್ತಾರು ಜನರ ಬಗ್ಗೆ, ನಮ್ಮಲ್ಲಿರುವ ಮೀನುಗಾರರ ಬಗ್ಗೆ, ಚಂದಿ ತೆಗೆಯುವರ ಬಗ್ಗೆ, ಬಡವರ ಬಗ್ಗೆ ಒಂದು ವಿಶಿಷ್ಟವಾದಂಥ ಕಲ್ಪನೆ ಇಟ್ಟುಕೊಂಡು ರಾಜಕಾರಣದಲ್ಲಿ ಒಂಟಿ ಸಲಗದಂತೆ ನಡೆದಿರುವಂಥ ಯಾರಾದರೂ ರಾಜಕಾರಣಿ ಇದ್ರೆ ಅದು ಯಡಿಯೂರಪ್ಪ ಅಂತ ನನಗನ್ಸುತ್ತೆ. ಯಡಿಯೂರಪ್ಪ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ನಾನು ಭಾರತದ ಸಾರ್ವಭೌಮತ್ವವನ್ನು ಅಖಂಡತೆಯನ್ನು ನೀಡುತ್ತೇನೆಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ದೇವರ ಹೆಸರಿನಲ್ಲಿ ಮತ್ತು ರೈತರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಯಡಿಯೂರಪ್ಪ ಯಾವುದೇ ಒಂದು ಸಮುದಾಯಕ್ಕಾಗಿ ಮಾತ್ರ ಹೋರಾಟ ಮಾಡಿದವರಲ್ಲ, ನೊಂದ ಹಿಂದುಳಿದ ಎಲ್ಲಾ ಸಮುದಾಯದ ಶ್ರೇಯಸ್ಸಿಗಾಗಿ ಶ್ರಮಿಸ್ತಾ ಇದ್ರು. ಯಡಿಯೂರಪ್ಪನವರಲ್ಲಿನ ಛಲದಂಕ ಮಲ್ಲನನ್ನ ಜಾಗೃತಗೊಳಿಸಿದ್ದು ಅವರ ಆರಂಭದ ದಿನಗಳಲ್ಲಿನ ಬಗರು ಹುಕುಂ ಹೋರಾಟ. ಸಿ ಮತ್ತು ಡಿ ಕೆಟಗರಿ ಬಗರು ಹುಕುಂ ಭೂಮಿಯನ್ನ ಅರಣ್ಯ ಇಲಾಖೆಗೆ ನೀಡಬೇಕು ಅಂತ ಅಂದಿನ ಸರ್ಕಾರ ಆದೇಶ ನೀಡಿತ್ತು. ಅಂದಿನ ಅರಣ್ಯ ಮಂತ್ರಿಯಾಗಿದ್ದ ರಾಚಯ್ಯ ಕೈಗೊಂಡಿದ್ದ ಈ ನಿರ್ಧಾರದಿಂದ ಸಾವಿರಾರು ರೈತರು ಭೂಮಿ ಕಳೆದುಕೊಳ್ಳುವ ಹಂತ ತಲುಪಿದ್ರು. ಇಂತಹ ಸಮಯದಲ್ಲಿ ಸರ್ಕಾರದ ನಿರ್ಧಾರದ ವಿರುದ್ಧ ಸಿಡಿದೆದ್ದಿದ್ದ ಯಡಿಯೂರಪ್ಪ 1.5 ತಿಂಗಳ ಕಾಲ ರಾಜ್ಯದಾದ್ಯಂತ ಪ್ರವಾಸ ಮಾಡಿದ್ರು. ಅಂದಿನ ಅರಣ್ಯ ಸಚಿವ ರಾಚಯ್ಯ ಮಾತ್ರ ನಿರ್ಧಾರವನ್ನ ಕೈಬಿಡ್ಲಿಲ್ಲ. ಆದ್ರೆ ಈ ಹೋರಾಟವನ್ನ ಬಿಎಸ್ವೈ ಅಷ್ಟಕ್ಕೆ ನಿಲ್ಲಿಸಲಿಲ್ಲ. ಈ ಬಗ್ಗೆ ವಿಧಾನಸೌಧದಲ್ಲೂ ಹೋರಾಟ ಆರಂಭಿಸಿದ್ರು. ಸದನದ ಕುರ್ಚಿ ಬಿಟ್ಟು ಕಾರಿಡಾರ್ ಅಲ್ಲಿ ಕುಳಿತು ರೈತರಿಗಾಗಿ ಕಣ್ಣೀರಿಟ್ಟಿದ್ರು. ಇದರಿಂದ ಮೆಜಾರಿಟಿ ಇದ್ದ ಸರ್ಕಾರವೇ ಬಗರ್ ಹುಕುಂ ಕುರಿತ ಬಿಲ್ ವಾಪಸ್ ಪಡೆದಿದ್ದು ಇತಿಹಾಸ.
ಯಡಿಯೂರಪ್ಪನವರ ರೈತಪರ ಹೋರಾಟ ಇಷ್ಟಕ್ಕೆ ನಿಲ್ಲಿಲ್ಲ. 1988ರಲ್ಲಿ ರೈತರ ಸಾಲ ಮನ್ನಾಗಾಗಿ ಬಸವ ಕಲ್ಯಾಣ ಮತ್ತು ಬನವಾಸಿಯಿಂದ ಬೆಂಗಳೂರುವರೆಗೆ ಪಾದಯಾತ್ರೆ ನಡೆಸಿದ್ರು. 1998ರಲ್ಲಿ ಕಾವೇರಿಗಾಗಿ ತಲಕಾವೇರಿಯಿಂದ ಕೆಆರ್ಎಸ್ವರೆಗೆ ಪಾದಯಾತ್ರೆ ನಡೆಸಿ ಸರ್ಕಾರದ ಗಮನ ಸೆಳೆದಿದ್ರು. 2006ರಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಸರ್ಕಾರದ ವೇಳೆ ರೈತರಿಗಾಗಿ ಹಲವು ಯೋಜನೆಗಳನ್ನ ಜಾರಿ ಮಾಡಿದ್ರು. ಪಂಚಸೂತ್ರದಡಿ ಹಲವು ಯೋಜನೆ ತಂದ್ರು. ರೈತರಿಗೆ ತೆರಿಗೆ ವಿನಾಯಿತಿ, ಬೀಜ ಸಬ್ಸಿಡಿ ಪ್ರಮಾಣ ಹೆಚ್ಚಳ, ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನ ಅಳವಡಿಕೆಗೆ ಆದ್ಯತೆ ನೀಡಿದ್ರು. ಅವರ ರೈತಪರ ಕಾಳಜಿ ಹೇಗಿತ್ತು ಅಂದ್ರೆ, ರೈತರ ಹೆಸರಲ್ಲೇ ಪ್ರಮಾಣ ವಚನ ಸ್ವೀಕರಿಸಿ ದೇಶದಲ್ಲಿ ಮೊದಲ ಬಾರಿಗೆ ರೈತ ಬಜೆಟ್ ಮಂಡಿಸಿದ್ರು. ರೈತರಿಗೆ ಉಚಿತ ವಿದ್ಯುತ್ ಪೂರೈಸುವ ಭಾಗ್ಯ ಜ್ಯೋತಿ, ನಿರಂತರ ಜ್ಯೋತಿ, ಸಾವಯವ ಕೃಷಿಗೆ ಒತ್ತು, ಭೂಚೇತನ, ಜಲಸಿರಿ ಹೆಸರಲ್ಲಿ ಮಳೆ ನೀರು ಸಂಗ್ರಹಿಸುವ ಯೋಜನೆ, ಕೃಷಿ ಸಾಲ ಮನ್ನಾ, ಅತ್ಯಲ್ಪ ಬಡ್ಡಿ ದರದಲ್ಲಿ ಕೃಷಿ ಸಾಲ ಯೋಜನೆ ಜಾರಿ ಮಾಡಿದ್ರು. ರಾಜ್ಯ ಕಂಡ ಅಪರೂಪದ ನಾಯಕ. ಒಂದು ರೈತರ ಹೋರಾಟ ಮಾಡಿ ರೈತರಿಗೆ ಅವರ ಕಾಲಾವಧಿಯಲ್ಲಿ ಮುಖ್ಯಮಂತ್ರಿ ಆದ ತಕ್ಷಣ ರೈತನ ಹೆಸರಿನಲ್ಲಿ ಪ್ರಮಾಣ ವಚನ ತೆಗೆದುಕೊಳ್ತಕ್ಕಂಥದ್ದು. ಮತ್ತು ಕೇಂದ್ರ ಸರ್ಕಾರ 6,000 ರೂಪಾಯಿ ಒಂದು ಹೆಕ್ಟೇರ್ಗೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ರೈತರಿಗೆ ನಾನು ಕೂಡ 4,00,000 ಸೇರಿಸಿ ಕೊಡ್ತೇನೆ ರೈತರಿಗೆ. ರೈತನೇ ನಮ್ಮ ಬೆನ್ನೆಲುಬು, ಆತನು ಚೆನ್ನಾಗಿದ್ದರೆ ನಮ್ಮ ರಾಜ್ಯ ಚೆನ್ನಾಗಿರ್ತದೆ. ಈ ರೀತಿ ಚಿಂತನೆ ಮಾಡಿರ್ತಕ್ಕಂಥ ಒಬ್ಬ ಅಪರೂಪದ ನಾಯಕ. ಅವರ ಈ ಜನ್ಮದಿನದ ಪ್ರಯುಕ್ತವಾಗಿ ಅವರಿಗೆ ದೊಡ್ಡ ಒಂದು ಕಾರ್ಯಕ್ರಮವನ್ನು ಚಿತ್ರದುರ್ಗದಲ್ಲಿ ಮಾಡ್ತಿದ್ದಾರೆ. ಅದರಿಂದ ನಾವೆಲ್ಲರೂ ಸಂತೋಷದಿಂದ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ. 2009ರಲ್ಲಿ ಭೀಕರ ಪ್ರವಾಹದಿಂದ ಉತ್ತರ ಕರ್ನಾಟಕದಲ್ಲಿ ಅಲ್ಲೋಲ ಕಲ್ಲೋಲವೇ ನಿರ್ಮಾಣವಾಗಿತ್ತು. ಸಾವಿರಾರು ಜನ ನಿರಾಶ್ರಿತರಾದ್ರು. 16,000 ಎಕರೆ ಬೆಳೆ ಹಾನಿಯಾಯಿತು. ಈ ವೇಳೆ ಸಿಎಂ ಆಗಿದ್ದ ಯಡಿಯೂರಪ್ಪ ಮಾಡಿದ ಕೆಲಸ ಶ್ಲಾಘನೀಯ. ಮನೆ ಕಳೆದುಕೊಂಡವರಿಗೆ 12,000 ಮನೆಗಳನ್ನ ನಿರ್ಮಿಸಿಕೊಟ್ಟು ದಾಖಲೆ ಬರೆದ್ರು. ಗ್ರಾಮೀಣ ಭಾಗದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡುವ ಸಲುವಾಗಿ ಬಾಲಕಿಯರಿಗೆ ಸೈಕಲ್, ಹೆಣ್ಣು ಮಗುವಿನ ಜನನವಾಗ್ತಿದ್ದಂತೆ ಭಾಗ್ಯಲಕ್ಷ್ಮಿ ಯೋಜನೆಯಂತಹ ಯೋಜನೆಗಳು ಹಳ್ಳಿಗಾಡು ಮತ್ತು ಹಿಂದುಳಿದ ಸಮುದಾಯದ ಜನರಲ್ಲಿ ಭರವಸೆಯ ಬೆಳಕು ಮೂಡಿಸಿತ್ತು. ದಕ್ಷಿಣ ಭಾರತದಲ್ಲಿಯೇ ಪ್ರಥಮವಾಗಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯವಾಯಿತು ಅಂತಕ್ಕಂಥ ಮಾತು. ಆದರೆ ನನಗೆ ಅವರಿಗೆ ಬಹಳ ಸಂಪರ್ಕ ಕಡಿಮೆ. ನಾನು 2018ರಲ್ಲಿ ಈ ಪಕ್ಷಕ್ಕೆ ಬಂದಾಗಿನಿಂದಲೂ ನಾನು ಅವರನ್ನು ಬಹಳಷ್ಟು ಹತ್ತಿರದಿಂದ ಬಲ್ಲೆ. ಆದರೆ ಪ್ರೀತಿ, ವಿಶ್ವಾಸಕ್ಕೆ ಮತ್ತು ಯುವಕರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ರಲ್ಲಿ, ಮಹಿಳೆಯರಿಗೆ ಗೌರವ ಕೊಡುವುದರಿಂದ ಹಿಡಿದು ಅವರನ್ನು ಬೆಳೆಸ್ತಕ್ಕಂಥದ್ದು ಎಲ್ಲದರಲ್ಲಿಯೂ ಕೂಡ ಅವರು ಅಗ್ರಗಣ್ಯ ನಾಯಕ ಅಂತ ಹೇಳ್ಬೋದು. ಇವತ್ತಿನ ದಿವಸ ವಿಶೇಷವಾಗಿ ಮಹಿಳೆಯರಿಗೆ ಅಂತಂದರೆ ಈ ಸೈಕಲ್ ಕೊಡ್ತಕ್ಕಂಥದ್ದು ಶಾಲಾ ಮಕ್ಕಳಿಗೆ, ಇದು ಒಂದು ಮಗು ಹುಟ್ಟಿದ ದಿನವೇ ಅವರಿಗೆ 10,000 ರೂಪಾಯಿ ಅಕೌಂಟಲ್ಲಿ ಹಾಕ್ತಕ್ಕಂಥದ್ದು, ಅವರಿಗೆ ಇಷ್ಟು ದಿವಸ ಆದಮೇಲೆ ಹೆಚ್ಚು ಹಣ ಬರಬೇಕು, ಹೀಗೆ ಎಲ್ಲ ಮಾಡಿದ ಕಾರ್ಯಕ್ರಮಗಳು. ಇನ್ನು ಪರಿಶಿಷ್ಟ ಸಮುದಾಯಕ್ಕೆ ಬಿಎಸ್ ಯಡಿಯೂರಪ್ಪ ಕೊಟ್ಟ ಕೊಡುಗೆಗಳನ್ನ ಯಾರೂ ಮರೆಯಲು ಸಾಧ್ಯವಿಲ್ಲ. ಕೆಐಎಡಿಬಿಯಲ್ಲಿ ಈ ಸಮುದಾಯದ ಯಾರೇ ಉದ್ಯಮ ಸ್ಥಾಪಿಸಿದ್ರೂ 75% ಸಬ್ಸಿಡಿ ನೀಡುವ ಯೋಜನೆ ಜಾರಿ ಮಾಡಿದ್ರು. ಇದು ಈ ಸಮುದಾಯದ ಅಭಿವೃದ್ಧಿಗೆ ದಿಟ್ಟ ಕ್ರಮವಾಗಿದೆ. ಪರಿಶಿಷ್ಟ ಜಾತಿ ವರ್ಗಗಳಿಗೆ ಅವರು ಕೊಟ್ಟ ಅನೇಕ ಕೊಡುಗೆಗಳಿದೆ. ಇವತ್ತು 75% ರಿಬೇಟ್ ಯಾರಾದರೂ ಇದನ್ನು ಇಂಡಸ್ಟ್ರಿ ಮಾಡ್ತಾರೆ ಅಂತಂತಂದರೆ ಅವರಿಗೆ KDBಯಿಂದ 75%ಗೆ ರಿಬೇಟ್ನಲ್ಲಿ ಲ್ಯಾಂಡ್ ಕೊಡ್ತಕ್ಕಂಥದ್ದು, ಭೂಮಿ ಕೊಡ್ತಕ್ಕಂಥದ್ದು. ಮತ್ತು ಯಾರೇ ಈ ರೀತಿ ಉದ್ಯೋಗ ಮಾಡ್ತಕ್ಕಂಥವ್ರಿಗೆ KSFC ಇರ್ಬೋದು ಅಥವಾ ನಿಗಮಗಳಿಂದ 4%ಗೆ ಇಂಟ್ರೆಸ್ಟು
ಬರೀ 4%. ಇದು ಅವರ ಒಂದು ಒಳ್ಳೆಯ ಉತ್ತಮವಾದ ಒಂದು ತೀರ್ಮಾನ. ಹೀಗೆ ಪರಿಶಿಷ್ಟ ಜಾತಿ ವರ್ಗಗಳಿಗೂ ಕೂಡ ಅನೇಕ ರೀತಿಯ ಇದನ್ನು ಮಾಡಿದ್ದು. ಸೊ ಇದೆಲ್ಲವನ್ನು ಕೂಡ ನಾವು ಇವತ್ತು ನೆನೆಸ್ಕೊಳ್ಬೇಕಾಗ್ತದೆ. ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರಿಗೆ ಅನೇಕ ಸೌಲಭ್ಯಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಅದನ್ನು ಪಟ್ಟಿ ಮಾಡಿದ್ರೆ ಇಡೀ ದಿವಸ ನಾನು ಹೇಳಬೇಕಾಗುತ್ತೆ. ಅವರು 100 ಕಾಲ ಬಾಳಬೇಕು, ಬದುಕಬೇಕು. ಅವ್ರ ರಾಜಕೀಯ ಜೀವನದಲ್ಲಿ ನಾನು ಕೂಡ ಭಾಳಷ್ಟು ದಿನಗಳು ನೋಡಿ ಅವ್ರಿಗೆ ಯಾವುದೋ ರಾಜಕೀಯ ವ್ಯತ್ಯಾಸಗಳಾದಾಗ ಪಾರ್ಟಿ ಬದಲಾವಣೆ ಮಾಡೋಂಥ ಸಂದರ್ಭದಲ್ಲಿ ಅವರು KJP ಅಂತಕ್ಕಂಥ ಪಾರ್ಟಿ ಕಟ್ಟಿದರು. ನಾನು ಸ್ವಯಂ ಪ್ರೇರಣೆಯಿಂದ 6 ತಿಂಗಳು ಮುಂಚೆನೇ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅವ್ರ ಪಕ್ಕದಲ್ಲಿ ನಿಂತ್ಕೊಂಡವರು. ಯಾಕೆಂದರೆ ಅವರು ಅಪಾರವಾದಂಥ ನಮ್ಮೇಲೆ ವಿಶ್ವಾಸ ಇಟ್ಟಿದ್ದಕ್ಕೆ ಮತ್ತು ನಾವು ಹೇಳಿದಂಥ ಎಲ್ಲ ಕೆಲಸ ಕಾರ್ಯಗಳು ಮಾಡಿದ್ದಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಯಾವುದೇ ಕಾರ್ಯಕ್ರಮಗಳು ಅವ್ರು ಮುಂದೆ ಹೋದರೆ ಕಣ್ಣು ಮುಚ್ಕೊಂಡು ಸೈನ್ ಆಗ್ತಾಯಿದ್ರು. ನೋಡಿದ್ರಲ್ಲ, ಅಭಿಮಾನಿಗಳ ಪಾಲಿನ ರಾಜ ಹುಲಿ, ಭಾಗ್ಯಗಳ ಸರದಾರ, ಶಿಕಾರಿ ವೀರ ಅವರ ಆಡಳಿತ ವೈಖರಿ ಹೇಗಿತ್ತು ಅಂತ. ಕೇವಲ ಹೆಸರಿಗಷ್ಟೇ ಅಲ್ಲ, ಆಡಳಿತದ ವಿಚಾರದಲ್ಲೂ ತಾವು ರಾಜ ಹುಲಿ ಅನ್ನೋದನ್ನ ಸಾಬೀತು ಮಾಡಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.